ಹಬ್ಬದಲ್ಲಿ ಮಾಡುವಂಥ ಹೋಳಿಗೆಯನ್ನು ಮನೆಯಲ್ಲಿ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗೋ ಥರನೇ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕೇವಲ 3 ಸಾಮಗ್ರಿ ಇದ್ದರೆ ಸಾಕು. ತೊಗರಿಬೇಳೆ, ಮೈದಾ ಹಿಟ್ಟು ಮತ್ತು ಬೆಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಇವತ್ತಿನ ವಿಡಿಯೋದಲ್ಲಿ ತೊಗರಿಬೇಳೆಯಿಂದ ಹೋಳಿಗೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಾಗಿ 1 ಕಪ್ ಮೈದಾ ಹಿಟ್ಟು ತಗೊಂಡು ಅದನ್ನು ಜಾಲರಿ ತಗೊಂಡು ಅದನ್ನು ಸಾಣಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಮೈದಾ ಹಿಟ್ಟಿಗೆ 1 ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು. 1 ಕಪ್ಪಿಂದ 15 ಹೋಳಿಗೆ ಆಗುತ್ತೆ. ಆರಾಮಾಗಿ 4 ರಿಂದ 6 ಜನ ಕೂಡ ಈ ಒಂದು ಹೋಳಿಗೆಯನ್ನು ತಿನ್ಬೋದು. ಈಗ ಇದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಬೇಕು. ನಾದಿ ಕೊನೆಯದಾಗಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು 2 ರಿಂದ 3 ತಾಸು ನೆನೆಯಲಿಕ್ಕೆ ಇಡಬೇಕು. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇದನ್ನು ಕಾಯಲಿಕ್ಕೆ ಇಡಬೇಕು. ನಾರ್ಮಲಾಗಿ ಎಲ್ಲರೂ ಕಡಲೆಬೇಳೆಯಿಂದ ಹೋಳಿಗೆ ಮಾಡ್ತಾರೆ. ಒಂದ್ಸಲ ತೊಗರಿಬೇಳೆಯಿಂದ ಹೋಳಿಗೆ ಮಾಡಿ ನೋಡಿ. 1 ಕಪ್ ತೊಗರಿಬೇಳೆ ತೊಗೊಂಡು ಅದನ್ನು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ನೀರಿನಿಂದ ತೊಳ್ಕೊಬೇಕು. ಈಗ ತೊಗರಿಬೇಳೆ ನೀರಲ್ಲಿ ತೊಳ್ಕೊಂಡಾಗಿದೆ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ತೊಳೆದ ತೊಗರಿಬೇಳೆಯನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು. ಈ ಒಂದು ತೊಗರಿಬೇಳೆಗೆ ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೋಬೇಕು. ಈ ಥರ ಅರಿಶಿನ ಹಾಕೋದ್ರಿಂದ ಹೋಳಿಗೆ ಹಳದಿ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು 10 ರಿಂದ 15 ನಿಮಿಷ ಬೇಳೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಬೇಳೆ ಚೆನ್ನಾಗಿ ಬಂದಿದೆ. ಸೊ ಈ ಥರ ಕೈಯಿಂದ ಹೆಚ್ಚಿಕಿದ್ರೆ ಬೇಳೆ ಈ ಥರ ನುಣ್ಣಗಾಗಬೇಕು, ಅಂದರೆ ಬೇಳೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ಈ ಒಂದು ಬೇಳೆ ನೀರನ್ನು, ಅಂದರೆ ಬೇಳೆ ಕಟ್ಟು ಅಂತ ಹೇಳ್ತೀವಿ, ಇದನ್ನು ಸೋಸ್ಕೊಳ್ಬೇಕು. ಈ ಒಂದು ಬೇಳೆ ಕಟ್ಟಿಂದ ಹೋಳಿಗೆ ಸಾರು ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ 1 ಕಪ್ ಬೇಳೆ ತೊಗೊಂಡ್ರೆ 1 ಕಪ್ ಬೆಲ್ಲ ತೊಗೊಂಡು ಇದನ್ನು ಕುದಿಲಿಕ್ಕೆ ಇಡಬೇಕು. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು ಕುದಿಸಬೇಕು. ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಇಟ್ಕೊಳ್ಬೇಕು. ಈ ಒಂದು ಹದ ಬರೋವರೆಗೂ ಬೇಳೆಯನ್ನು ಕುದಿಸ್ಕೊಳ್ಬೇಕು. ಬೇಳೆ ಚೆನ್ನಾಗಿ ಬೆಂದಾಗಿದೆ. ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಬೇಳೆ ಸ್ವಲ್ಪ ಬಿಸಿ ಇರುವಾಗಲೇ ಈ ಒಂದು ಬೇಳೆಯನ್ನು ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಈ ಥರ ಉಂಡೆ ಮಾಡಲಿಕ್ಕೆ ಬಂತಂದರೆ ಬೇಳೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಹಾಕ್ಕೊಂಡು 3 ಸಲ ಮಿಕ್ಸರ್ ಮಾಡಿಕೊಂಡು 3-4 ಉಂಡೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಾಗಿದೆ. ಈಗ ಇನ್ನೊಂದು ಸಲ ನಾದ್ಕೊಳ್ಬೇಕು. ಹೋಳಿಗೆ ಮಾಡಲಿಕ್ಕೆ ಬಾಳೆ ಎಲೆ, ಬಟರ್ ಪೇಪರ್ ಅಥವಾ ಎಣ್ಣೆ ಪ್ಯಾಕೆಟ್, ಅಂದರೆ ಸನ್ಫ್ಲವರ್ ಎಣ್ಣೆ ಇರುತ್ತಲ್ಲ, ಆ ಒಂದು ಎಣ್ಣೆ ಪ್ಯಾಕೆಟನ್ನು ಕಟ್ ಮಾಡಿ ಹೋಳಿಗೆಯನ್ನು ಮಾಡಬಹುದು. ಸ್ವಲ್ಪ ಮೈದಾ ಹಿಟ್ಟನ್ನು ಕೈಯಲ್ಲಿ ತಗೊಂಡು ಕಣಕವನ್ನು ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಇದನ್ನ ಫಿಲಪ್ ಮಾಡ್ತಾ ಹೋಗಿ. ಈಗ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕೈಯಿಂದ ಸಕಾಸಾಗಿ ತಟ್ತಾ ಹೋಗಬೇಕು. ಯಾರು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾರಲ್ಲ, ಈ ಒಂದು ವಿಡಿಯೋನ ನೋಡಿ ಅವರು ಕೂಡ ಈಸಿಯಾಗಿ ಮಾಡ್ಬೋದು. ಅಷ್ಟೊಂದು ಈಸಿಯಾಗಿ ಹೋಳಿಗೆ ಬರುತ್ತೆ. ಸಕಾಸಾಗಿ ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು. ಗ್ಯಾಸನ್ನು ಆನ್ ಮಾಡಿಕೊಂಡು ತವಾ ಕಾಯಲಿಕ್ಕೆ ಇಡಬೇಕು. ಸೊ ಹೋಳಿಗೆ ಕೂಡ ರೆಡಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಹೋಳಿಗೆ ಹಾಕಿ ಹೋಳಿಗೆಯನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಿನಿಮಮ್ 1 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಹೋಳಿಗೆಯನ್ನು ಬೇಯಿಸಬೇಕು. ಈ ಥರ ಗುಳ್ಳೆ ಬಂತಂದರೆ ಹೋಳಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಉಲ್ಟಾ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕು. ಈ ಥರ ಕೆಂಪಾಗಿದೆ ಅಂದರೆ ಹೋಳಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಹೋಳಿಗೆಯನ್ನು ಉಲ್ಟಾ ಮಾಡಿ ಪುನಃ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಸೊ ಈಗ ಹೋಳಿಗೆ ಕೂಡ ರೆಡಿಯಾಗಿದೆ. ಈಗ ಇದನ್ನು ಫೋಲ್ಡ್ ಮಾಡಿ ಒಂದು ಪ್ಲೇಟಿಗೆ ಆರಲಿಕ್ಕೆ ಇಡಬೇಕು. ಈಗ ಇನ್ನೊಂದು ಹೋಳಿಗೆಯನ್ನು ರೆಡಿ ಮಾಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆಯನ್ನು ಹಾಕ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಹೋಳಿಗೆಯನ್ನು ಬೇಯಿಸಬೇಕು. ಗುಳ್ಳೆ ಬರ್ತಾ ಇದೆ ಅಂದರೆ ಹೋಳಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಸೊ
ಈಗ ಇದು ಕೂಡ ರೆಡಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹೋಳಿಗೆ ರೆಡಿ ಆದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಆರಲಿಕ್ಕೆ ಇಡಬೇಕು. ಆರಿದ ಮೇಲೆ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಹೋಳಿಗೆಯನ್ನು ರೆಡಿ ಮಾಡಿ ಇಟ್ಕೊಂಡಾಗಿದೆ. ನೀವು ಕೂಡ ಈ ಒಂದು ಯುಗಾದಿಗೆ ತೊಗರಿಬೇಳೆಯಿಂದ ಹೋಳಿಗೆಯನ್ನು ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಹೋಳಿಗೆಯನ್ನು ನಮ್ಮ ಅತ್ತೆಯವರಾದ ಶಿವಮ್ಮ ಅವರು ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೋಳಿಗೆಯನ್ನು ತುಪ್ಪದಲ್ಲಿ ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.